ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಕೊನೆಯಲ್ಲಿರುವ ಟ್ವಿಸ್ಟ್ ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸೂರ್ಯ, ಕೃಷ್ಣಜಿ ಹೇಗಿದ್ರಂತಪ್ಪ? ಗೊತ್ತಿಲ್ಲಪ್ಪ. ಈಗ ಆಸ್ಪತ್ರೆಗೆ ಹೋಗಿ ಅವ್ರು ಹೇಗಿದ್ದಾರೆ ವಿಚಾರಿಸ್ಕೊಂಡು ಟೆಸ್ಟ್ ಏನಾದ್ರು ಇದ್ರೆ ಅದಕ್ಕೆ ದುಡ್ಡು ಕಟ್ಬಿಟ್ಟು ಬರ್ಬೇಕು. ಕಟ್ಟಿ ಹಾಸ್ಪಿಟಲ್ ದುಡ್ಡು ಕಟ್ಟೋದು ನಾಯಿಗೆ ಚೈನ್ ಕಟ್ಟೋ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. 4 ದಿನ ಜೇಬ್ ಖಾಲಿ ಆಗ್ಲಿ, ಆಮೇಲೆ ಬುದ್ಧಿ ಬರುತ್ತೆ ಇವ್ರಿಗೆಲ್ಲ. ನಿನ್ನ ಕೊಡು ಅಂತ ಕೇಳಲಿಲ್ಲ ತಾನೆ, ಮತ್ ಯಾಕೆ ಈ ಮಾತು? ಮಾಡಿ ಸಮಾಜ ಸೇವೆ ಚೆನ್ನಾಗಿ ಮಾಡ್ತಿದ್ರಾ? ಮಾಡಿ ಅತ್ತೆ ತಂದೆಯ ಕಾಫಿ ಕೊಡು. ಬೇಕೇನೋ? ಬೇಡ ನೀನೆ ಕೊಡಿ. ಏ ರೋಹಿಣಿ, ಏನಿದು? ಏನಾಯ್ತು ಮನೋಜ್? ಲಿಟ್ರಲಿ ಐ ಆಮ್ ರೋಹಿಣಿ, ಮದರ್ ಆಫ್ ಫಿಶ್ ಅಂತ ಬಂದ್ಬಿಟ್ಟಿದ್ಯಾ? ಅದು ಹಾಗ್ ಬರ್ದಿದಾರ. ಫಿಶ್ ಅವ್ರ ತಾಯಿ ಹೆಸರು ಕಲ್ಯಾಣಿ ಅಂತ ಅಲ್ವಾ ಹೇಳಿದ್ದು? ನೀವ್ ಯಾಕೆ ನಿಮ್ ಹೆಸರು ಬರ್ದಿದಾರ? ಹೌದು, ನಾನು ಹಾಗೆ ಬರ್ದಿದ್ದೀನಿ. ಏನಿಲ್ಲ ಮನೋಜ್, ನನ್ಗೆ ಯಾವಾಗ್ಲೂ ನನ್ನ ಹೆಸರು ಹಾಕ್ಬಿಟ್ಟೆ ಸೈನ್ ಹಾಕೋ ಅಭ್ಯಾಸ ಅಲ್ವಾ, ಇದ್ರಲ್ಲೂ ಹಾಗೆ. ಈ ಚಂದಕ್ಕೆ ನಾನೇ ಆ ಲೆಟರ್ ಬರಿಬಹುದಾಗಿತ್ತಪ್ಪ. ಸರಿ ಕೊಡಿ, ನಾನು ಬೇರೆ ಲೆಟರ್ ಬರೀತೀನಿ. ಏ ಮನೋಜ, ನಿನಗ್ ಶೋರೂಮ್ಗೆ ಹೋಗಕ್ ಲೇಟ್ ಆಗ್ತಿಲ್ವೇನೋ? ಹೊರಡ, ಟೈಮ್ ಆಯ್ತು, ಹೊರಡು. ಅವ್ರು ನೋಡ್ಕೊಂಡು ನಿಂತ್ಬಿಟ್ಟ. ನಿನ್ ಹೆಂಡತಿ ಏನು ಶಿಲೆ ಕೆತ್ತುತ್ತಾ ಇಲ್ಲ ಅಲ್ಲಿ. ಹೋಗೋ, ಟೈಮ್ ಪಾಸ್ ಮಾಡ್ಕೊಂಡು. ಏಯ್, ನೀನೇನೋ ಮಾಡ್ತಿದ್ದೆ? ಹೋಗೋ, ಕೆಲ್ಸ ನೋಡ್ಕೋ ಹೋಗೋ. ನೀವೇನು ಹಾಗೆ ನೋಡ್ತಿದ್ದೀರಾ? ಕುಣ್ಕೋಗ್ಬೇಕು ಅಂತ ಹೇಳ್ತಿದ್ರಿ. ಹೋಗಲ್ವಾ? ಟೈಮ್ ಆಯ್ತು, ಹೊರಡಿ. ಹೋಗ್ತೀನಿ. ರೋಹಿಣಿ, ಆ ಲೆಟರ್ನ ಸೂರ್ಯನ್ ಕೊಡೋದೇನ್ ಬೇಡ. ನಾನು ಸ್ಕೂಲ್ಗೆ ಹೋಗ್ತಾ ಇದೀನಲ್ಲ, ನನ್ನ ಕೈಲೇ ಕೊಡಮ್ಮ. ಸ್ಕೂಲ್ ಟೀಚರ್ನ ಇಲ್ಲೇ ನೋಡ್ದಂಗಾಯ್ತು. ಪ್ಯಾಂಟ್ ಹಾಕೊಂಡ್ ಬನ್ನಿ, ಮರ್ತು ಬರೀ ಶರ್ಟ್ ಹಾಕೊಂಡ್ ಬಂದ್ಬಿಟ್ಟಿರಾ. ಅಣ್ಣವ್ರು ಯಾವ್ದೋ ಪಿಕ್ಚರ್ ಅಲ್ಲಿ ಹಂಗ್ ಮಾಡ್ತಾರಲ್ಲ ಹಂಗೆ. ಒಂದು ಕಾಫಿ ಕೇಳ್ಬೇಕ, ಸಕ್ಕರೆ ಪಾಕ ಮಾಡ್ಕೊಟ್ಟಿದ್ಯಲ್ಲ. ನೀನ್ ಸಕ್ಕರೆ ಅಲ್ವಾ ಸಕ್ಕರೆ, ಅದಕ್ಕೆ ಪಾಕ ತರನೇ ಕೊಟ್ಟಿದ್ದಾಳೆ ಬಿಡು. ನೋಡಿ ಮೀನಾ, ಇದಂದ್ರೆ ಸಂಜೆ ತನಕ ಅದನ್ನೇ ಮಾತಾಡ್ತಾ ಇರ್ತಾರೆ. ಬಾ, ನಾನೇ ಕಾಫಿ ಮಾಡ್ತೀನಿ. ಬಾ, ಹಂಗೆ ಸ್ವಲ್ಪ ಇಲಿ ಪಾಶನ ಹಾಕ್ಬಿಡು, ಒಂದೇ ಸಲ ನಿಗಿರ್ಕೊಂಡ್ಬಿಡ್ಲಿ ಅಂತ. ನಂಬಕ್ಕಾಗಲ್ಲ, ಹಾಕಿದ್ರು ಹಾಕ್ಬಿಡ್ತಾನೆ. ಚೆನ್ನಾಗೇ ಇದ್ಲು ಮಸ್ತ್. ಏನ್ ಮಾಡೋದೀಗ? ಎದ್ದೇಳ್ತಾನೆ ಇವೆಲ್ಲ ರತಿ. ಬೇಗ ಬನ್ನಿ ಮೇಡಮ್, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸುಮ್ಮನೆ ನೀನು ಕತ್ತರಿ ತಪ್ಪೀಸ್ ರತಿ, ಜಾಗ ಬಿಡು. ಏನು ರತಿ ಏನಾಯ್ತು? ಕುಡ್ಕೊಳ್ಳ ಕೊಡು ರತಿ, ಅಮ್ಮ ರತಿ ಎದ್ದೇಳಮ್ಮ. ರತಿ ಎದ್ದೇಳಮ್ಮ. ಏನಮ್ಮ, ಈ ಹುಡುಗಿ ಹುಷಾರಿರ್ಲಿಲ್ವಾ? ಇಲ್ಲ ಆಂಟಿ, ಬಂದಾಗ ಚೆನ್ನಾಗೇ ಇದ್ಲು. ರತಿ ಏನಾಯ್ತಮ್ಮ? ರತಿ ಎದ್ದೇಳು. ರತಿ ಮಾಸ್ಟರ್, ನಾನು ಆಂಬುಲೆನ್ಸ್ ಕಾಲ್ ಮಾಡ್ಲಾ? ಸ್ವಲ್ಪ ಸುಳ್ಳಿರ್ತ್ಯಾ? ಅಯ್ಯೋ, ಈ ಹುಡುಗಿ ಎದ್ದೇಳ್ತಿಲ್ವಲ್ಲ, ಏನಮ್ಮ ಇದು? ಮನೇಲಿ ಏನಾದ್ರು ಗಲಾಟೆ ಮಾಡ್ಕೊಂಬದ್ಲ ಇವಳು? ರತಿ ಏನಮ್ಮ, ಎದ್ದೇಳು. ಶಾಂತಿ, ಈಗಲೇ ನಂಗೆ ಗೊತ್ತಿರೋ ಡಾಕ್ಟರ್ ಕಡೆ ಅವ್ರಿಗೆ ಬರಕ್ ಹೇಳ್ತೀನಿ. ಕೊಡ್ರಪ್ಪ. ಏನಾಯ್ತು ಅಂತ ಕೇಳೆ. ಡಾಕ್ಟ್ರೆ, ಅವಳು ಡ್ಯಾನ್ಸ್ ಮಾಡ್ತಾ ಹಂಗೆ ಬಿದ್ದೋದ್ಲು. ಏನಾಗಿದೆ? ಹೇಳ್ತೀನಿ, 1 ನಿಮಿಷ. ಈ ಹುಡುಗಿ ನಿನ್ ಮಗಳ? ಅಯ್ಯೋ, ಇಲ್ಲ, ಈ ಹುಡುಗಿ ನನ್ನ ಹತ್ರ ಡ್ಯಾನ್ಸ್ ಕಲಿಯಕ್ ಬರ್ತಾಳೆ, ಆದ್ರೆ ನನ್ ಮಗಳ ತರನೇ. ಏನಾಗಿದೆ ಇವಳಿಗೆ? ಗಾಬರಿ ಆಗುವಂತದ್ದೇನಿಲ್ಲ, ಒಳ್ಳೆ ಸುದ್ದಿನೇ. ತಾಯಿ ತರ ಇರೋರು ನೀವೀಗ ಅಜ್ಜಿ ಆಗ್ತಿದ್ದೀರಾ. ಏನ್ ಹೇಳ್ತಿದ್ರ ಡಾಕ್ಟ್ರೆ? ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಹಾಕಟ್ರೆ 1 ನಿಮಿಷ ಇರಿ. ಬಾಯಿಗೆ ಬರ್ತದೆ. ಈ ಕಡೆ ಬರ್ರಿ. 1 ನಿಮಿಷ ಬಂದಿ. ಡಾಕ್ಟ್ರೆ, ನೀವ್ ಹೇಳ್ತಿರೋದು ನಮ್ಗೆ ಅರ್ಥನೇ ಆಗ್ತಿಲ್ಲ. ಈ ಹುಡುಗಿ ಈಗ ಪ್ರೆಗ್ನೆಂಟ್ ಆಗಿ 3 ವಾರ ಆಗಿದೆ. ಶಾಂತಿ, ಡಾಕ್ಟ್ರೆ ನೋಡಿ, ಏನು ಆಯ್ತು ಶಾಂತಿಗೆ? ಶಾಂತಿ, ಅಯ್ಯೋ ಡಾಕ್ಟ್ರೆ, ಏನಾಗಿದೆ ಅವಳಿಗೆ? ಎದುರ್ಕೊಳ್ಳೋ ಅಂತದೇನಿಲ್ಲ, ಮಕ್ಕದ ಮೇಲೆ ನೀರ್ ಚುಮ್ಸಿ ಎದಳ್ತಾರೆ. ಹೌದಾ? ಏನಾಗಿಲ್ಲ. ಶಾಂತಿ, ನೀರ್ ತಗೊಂಬ ಅವ್ರಿಗೆ. ಶಾಂತಿ ಮಾಸ್ಟರ್, ಹಿಡ್ಕೊಳಪ್ಪ. ಶಾಂತಿ, ಇವತ್ ಕ್ಲಾಸ್ ಇಲ್ಲ, ನೀವೆಲ್ಲ ಮನೆಗೆ ಹೋಗಿ. ಶಾಂತಿ ಎದ್ದಾಳಪ್ಪ, ಬಾ ಆ ಕಡೆ. ಅಯ್ಯೋ ಶಾಂತಿ, ಯಾಕೆ? ಏನಾಯ್ತು ನಿನ್ಗೆ? ನಾನು ಅವತ್ತೇ ಹೇಳ್ದೆ ತಾನೆ ಬೇಡ ಅಂತ. ನನ್ ಮಾತ್ ಕೇಳ್ದ್ಯಾ ನೀನು? ಇವಾಗ ನೋಡು ಏನಾಗಿದೆ ಅಂತ. ಈ ವಿಷಯ ಏನಾದ್ರು ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಅಷ್ಟೇ. ಮುಟ್ಬೇಡ ನನ್ನ, ಹೋಗು. ರತಿ, ಶಾಂತಿ, ನೀರ್ ಕೊಡಿ. ಎಲ್ಲಿ ಅವಳು? ಯಾರೇ? ಅದೇನೋ ಮಾಡ್ಕೊಂಡವಳಲ್ಲ ಅವಳು, ಪ್ರೆಗ್ನೆಂಟ್. ಇಲ್ಲ ರತಿ, ಎಲ್ರನ್ನು ಮನೆ ಕಳಿಸ್ಬಿಟ್ಟೆ ಕಡೆ. ಮನೆ ಕಳಿಸ್ಬಿಟ್ಯಾ? ಅಯ್ಯೋ, ಅವಳು ಹೊಟ್ಟೆ. ಇಂಥ ಟೈಮಲ್ಲಿ ಹಂಗೆ ಹೇಳ್ಬಾರ್ದಲ್ಲ. ಅಲ್ಲ ಕಡೆ, ಮದ್ವೆನೇ ಆಗಿಲ್ಲ, ಅವಳು ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ.
ಏನು ಎತ್ತ ಅಂತ ವಿಚಾರಿಸ್ಬಿಟ್ಟಾನೆ ಮನೆ ಕಳಿಸ್ಬಿಟ್ಟು ಹಂಗೆ ಕಳಿಸ್ಬಿಟ್ಲಂತೆ ಮನೆಗೆ. ಕೇಳಕ್ಕೇನೇ ಇದೆ ಶಾಂತಿ, ಆ ಮದನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅವ್ನು ಹೊಟ್ಟೆ ಊದು ಹೋದ. ನನ್ನ ಮಗ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟ. ನೀನು ಅವನಿಗೆ ಕಳ್ಸಿದ್ಯಲ್ಲೇ, ಇನ್ನೇನ್ ಆರತಿ ಮಾಡಿ ಕಳ್ಸ್ಬೇಕಿತ್ತ? 4-5 ಬಾರಿಸ್ಬೇಕಿತ್ತ ಅವ್ನಿಗೆ. ಅವನ್ ಹೊಡಿಯಕ್ ನಾವ್ ಯಾರೇ? ನಾವ್ ಯಾಕೆ ಹೆದರ್ಬೇಕು ಶಾಂತಿ? ಚಿಪ್ಸ್ ತಿಂದು ನೀರ್ ಕುಡಿ. ಗೊತ್ತಿಲ್ಲ, ತಲೆಗೆ ಪಾಪ ಸುತ್ಕೊಂಡ್ರು ಪಾಪ್ಕಾರ್ನ್ ತಿನ್ಕೊಂಡೆ ಕಾಲ ಕಳೆದ್ ಬಿಡ್ತೀಯಲ್ಲ. ಅಲ್ವೇ ಶಾಂತಿ, ಮೀನಾ ಮೊದ್ಲೇ ಇದ್ರ ಬಗ್ಗೆ ಹೇಳಿದ್ಲು. ಆಗ್ಲೇ ಅವ್ರನ್ನ ಕ್ಲಾಸ್ಗೆ ಬರ್ಬೇಡ ಅಂತ ನೀನ್ ನಿಲ್ಲಿಸ್ಬೇಕಿತ್ತು. ಇವ್ರಿಬ್ರು ಸೇರ್ಕೊಂಡು ರೂಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿಯತ್ತೆ ಮೊದ್ಲು. ಇನ್ನೊಂದು ಸಲ ನೀನ್ ನನ್ ಸ್ಟೂಡೆಂಟ್ಸ್ ಜೊತೆ ಈಗ ಏನಾದ್ರು ನಡ್ಕೊಂಡ್ರೆ ನಾನ್ ಸುಮ್ನಿರಲ್ಲ. ಡ್ಯಾನ್ಸ್ ನಡೆಯೋ ಜಾಗ ಬಿಟ್ಟು ಮಿಕ್ಕೆಲ್ಲ ಕೋಣೆಗಳು ಬೀಗ ಹಾಕಿ ಅಂತ ಹೇಳಿದ್ದ ಸೂರ್ಯ. ನಾನ್ ಆ ಕೆಲ್ಸ ಮಾಡಿಲ್ಲ. ಈಗ ನೋಡು, ಎಲ್ಲ ನನ್ನ ಕರ್ಮ ಕಣೆ. ಈಗ ಸೂರಿ, ಇದೇನಾದ್ರೂ ದೊಡ್ಡ ಸಮಸ್ಯೆ ಆಗ್ಬಿಡುತ್ತ ಅಂತ ಭಯ ಆಗ್ತಿದೆ ಕಣೆ. ನೀನ್ ಎದ್ರಿ ನನ್ನನ್ನು ಎದುರಿಸ್ಬೇಡ, ಸುಮ್ನಿರ. ಇನ್ನೊಂದ್ ಸ್ವಲ್ಪ ದಿನ ಡ್ಯಾನ್ಸ್ ಕ್ಲಾಸ್ಗೆ ರಜಾ ಕೊಟ್ಬಿಡೋಣ, ಏನಂತ್ಯಾ? ಆ ರತಿ ಮನೆಯವ್ರು ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಯಾಕೆ ಬರ್ತಾರೆ? ಬರಲ್ಲ ಬರಲ್ಲ ಬರಲ್ಲ, ನನ್ ಡ್ಯಾನ್ಸ್ ಕ್ಲಾಸ್ ರಜೆ ಕೊಡ್ತೀನಲ್ಲ. ನೀನು ಸ್ವಲ್ಪ ದಿನ ಹುಷಾರಾಗಿ ಇರು. ಯಾರಿಗೂ ಹೇಳ್ಬೇಡ. ಅಲ್ಲ, ಆ ಬಡ್ಡಿ ಮಗ ಗಣೇಶನ್ ಕೂರ್ಸಕ್ಕೆ ನನ್ ಡ್ಯಾನ್ಸ್ ಕ್ಲಾಸೇ ಬೇಕಿದ್ದೇನೆ ಕಸ್ತೂರಿ. ನಾನು ಏನ್ ಮಾಡಿದ್ದೆ ಹೇಳು? ಡಾಕ್ಟರ್, ಇವಾಗ ನಾವು ಹೋಗಿ ಅವ್ರನ್ನ ನೋಡ್ಬೋದಲ್ವಾ? ಹೋಗ್ ನೋಡಿ. ಅಲ್ಲಿ ಅಜ್ಜಿ ಈಶ್ ಬಂದ್ಯಾ? ನೀನಾ? ಸೂರ್ಯ ಬಂದ್ರ? ಅಮ್ಮ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಅಯ್ಯೋ, ಅದನ್ನ ನಾನ್ ನಿಮಗ್ ಕೇಳ್ಬೇಕಮ್ಮ. ನೀವ್ ಹೇಗಿದ್ದೀರಾ ಹೇಳಿ. ಪರವಾಗಿಲ್ಲಪ್ಪ, ಇದ್ದೀನಿ. ತುಂಬಾ ಕಷ್ಟ ಆಗ್ತಿದೆ. ಎದ್ ನಡೆಯಕ್ಕೂ ಆಗ್ತಿಲ್ಲ, ಮನೆಗೆ ಹೋಗಕ್ಕೂ ಆಗ್ತಿಲ್ಲ. ನಾವ್ ಈಗ ತಾನೇ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬಂದ್ವಿ. ಬೆನ್ಮೂಳೆಗೆ ಏಟಾಗಿದೆಯಂತೆ, ನಡೆಯೋದಿಕ್ಕೆ ಇನ್ನೂ 1 ವಾರ ಬೇಕಂತೆ. ನೀವ್ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ದು ಪೂರ್ತಿ ಗುಣ ಆದ್ಮೇಲೆ ಇಂದ ಹೋಗ್ಬೇಕಮ್ಮ. ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾವ ಜನ್ಮದ ಬಂದನೋ ಏನೋ, ನನ್ ಕಷ್ಟ ಅಂತ ಅಂದಾಗೆಲ್ಲ ನೀನ್ ಬಂದು ನನಗ್ ಸಹಾಯ ಮಾಡ್ತಿದ್ಯಾ. ಆ ದೇವ್ರೆ ನಿನ್ನ ಕಳ್ಸೋ ಹಾಗೆ ನನಗನ್ನಿಸ್ತಿದೆ. ನೀನ್ ಬರ್ದೇ ಹೋಗಿದ್ರೆ ನಾನ್ ಏನಾಗ್ತಿದ್ನೋ ಏನೋ ನನ್ಗೆ ಗೊತ್ತಿಲ್ಲಪ್ಪ. ಏನಾಗಲ್ಲ ಬಿಡಿಮ್ಮ. 10 ಜನಕ್ಕೆ ಆಶೀರ್ವಾದ ಮಾಡೋ ಕೈನ ಆ ದೇವ್ರು ಕೈ ಬಿಡೋದಿಲ್ಲ. ನಿಮ್ಗೇನು ಆಗೋದಿಲ್ಲ, ನೀವು ಡೋಂಟ್ ವರಿ ಮಾಡ್ಕೋಬೇಡಿ. ನಾನ್ ಆರಾಮಾಗಿರ್ತೀನಪ್ಪ. ಆದ್ರೆ ನನ್ನಿಂದ ತೊಂದ್ರೆ ಆಗ್ತಿರೋದು ನಿಮ್ಗೆ. ಈಗ ಈ ಮಗು ಜವಾಬ್ದಾರಿ ಕೂಡ ತಗೊಂಡಿದೀರಾ, ಅದ್ರಲ್ಲಿ ನಮ್ಗೆ ಯಾವ ಕಷ್ಟನೂ ಇಲ್ಲ ಅಮ್ಮ. ಕ್ರಿಶ್ ನಮ್ ಜೊತೆ ಇದ್ರೆ ನಮ್ಗೂ ಸಂತೋಷನೇ. ಅಜ್ಜಿ, ನೀನು ಕೆಳಗ್ ಬಿದ್ದಾಗ ನಾನ್ ತುಂಬಾ ಅಳ್ತಿದ್ದೆ ಗೊತ್ತಾ? ಕ್ರಿಶ್, ತುಂಬಾ ಎದ್ರು ಬಿಟ್ಟಿಯಪ್ಪ. ಹೌದು ಅಜ್ಜಿ, ಎದ್ರಕೊಂಡ್ಬಿಟ್ಟೆ. ನನ್ಗೆ ಏಟಾದಾಗ ನನ್ಗಿಂತ ಜಾಸ್ತಿ ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆಪ್ಪ. ಅಮ್ಮ, ಕ್ರಿಶ್ ಬಗ್ಗೆ ನಿಮ್ಗೆ ಯಾವ ಭಯನೂ ಬೇಡ. ನಾವೆಲ್ಲ ಇದೀವಿ ಅವನು ನೋಡ್ಕೊಳಕ್ಕೆ. ಹೌದು, ನಿಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ನಿಮ್ ಮಗಳಿಗೆ ಹೇಳಿದ್ರ? ಇಲ್ಲಪ್ಪ, ಇನ್ನೂ ಹೇಳಿಲ್ಲ. ಯಾಕಮ್ಮ? ಅವ್ರು ಹೇಳಿದ್ರೆ ಅವ್ರು ನಿಮ್ ನೋಡಕ್ ಬರ್ತಿದ್ರಲ್ವಾ? ಇಷ್ಟು ದಿನ ಅವಳು ಇಲ್ಲೇ ಇದ್ಲಮ್ಮ. ಮತ್ತೆ ದುಬೈಯಲ್ಲಿ ಕೆಲ್ಸ ಮಾಡ್ಬೇಕಾಗ್ ಬಂತು, ಅದಕ್ಕೆ ಅವಳು ಅಲ್ಲಿಗೆ ಹೋಗಿದ್ದಾಳೆ. ನನ್ಗೆ ಹೀಗಾಗಿದೆ ಅಂತ ಗೊತ್ತಾದ್ರೆ ಅವಳು ಖಂಡಿತ ವಾಪಸ್ ಬರ್ತಾಳೆ. ಈ ನಡುವೆ ಫೋನ್ ಮಾಡ್ದಾಗೆಲ್ಲ ತುಂಬಾ ಒಳ್ಳೆ ಕೆಲ್ಸ ಸಿಕ್ಕಿದೆ ಅಂತ ಖುಷಿಯಾಗಿ ನನ್ನ ಹತ್ರ ಹೇಳ್ಕೊತಾ ಇದ್ಲು. ಈ ವಿಷಯ ಗೊತ್ತಾದ್ರೆ ಅವಳು ಕೆಲ್ಸ ಬಿಟ್ಟು ಬಂದ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಹೇಳಿಲ್ಲ. ಹಾಗಂತ ಈ ವಿಷಯನ ಅವರಿಂದ ಮುಚ್ಚಿಡೋದು ತಪ್ಪಲ್ವಮ್ಮ? ತಪ್ಪೆ, ಬೇರೆ ದಾರಿ ಇಲ್ಲಪ್ಪ. ನಾನು ಹುಷಾರಾಗ್ತಿದ್ದಾಗೆ ಅವಳಿಗೆಲ್ಲ ಹೇಳ್ತೀನಿ. ಹಾಗೆ ಇನ್ನೊಂದು, ಕೃಷ್ಣ ನಮ್ ಸಂಬಂಧಿಕರು ಮನೆಗ್ ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಅಮ್ಮ ಏನಿಕಮ್ಮ ಈ ನಿರ್ಧಾರ? ಅಲ್ಲ, ಮೂಗಿಡ್ಕೊಂಡು ಬಲವಂತ ಮಾಡಿ ತಿನ್ನಿಸ್ತೀವಿ ಅಂತಂದ್ರೂ 3 ತುತ್ತು ತಿನ್ನಲ್ಲ ಈ ಮಗು ನಮ್ಗೆ ಭಾರ ಆಗೋಗತ್ತಾ? ಆಗಲ್ಲಪ್ಪ. ಅಮ್ಮ, ಏನೋ ಅಪಾಯ ಆಗಿದೆ, ಇವ್ನ್ಗೆ ಆಸರೆ ಆಗ್ಬೇಕು ಅಂತ ಇವ್ನ ನಮ್ ಜೊತೆ ಇಡ್ಸ್ಕೊಂಡಿಲ್ಲ. ಇವ್ನ್ ನಮ್ಗೆ ತುಂಬಾ ಹತ್ರದವನು. ಇವ್ನ್ ನೋಡ್ದಾಗಲ್ಲ ಆ ಮನೆಗೆ ಇವ್ ತುಂಬಾ ಹತ್ರದವನು ಅಂತ ಅನ್ಸುತ್ತೆ. ನಮ್ಮನ್ನ ಇವನು ಹೊಂದ್ಕೊಂಡಿದ್ದಾನೆ. ಇವ್ನು ಏನಾದ್ರೂ ಬೇರೆ ಎಲ್ಲಾದ್ರೂ ಇದ್ರೆ ನಿನ್ ಬಗ್ಗೆ ತುಂಬಾ ಕೊರಗ್ತಾನಮ್ಮ. ಅಮ್ಮ, ನಮ್ ಜೊತೆ ತುಂಬಾ ಖುಷಿಯಾಗಿದ್ದಾನೆ. ನೀವೇ ಕೇಳಿ ನೋಡಿ ಬೇಕಾದ್ರೆ. ಹೌದಾ ಅಜ್ಜಿ, ನಾನ್ ತುಂಬಾ ಖುಷಿ ಆಗಿದ್ದೀನಿ. ಸುಮ್ನೆ ನಿಮ್ಗೆ ಯಾಕಪ್ಪ ಕಷ್ಟ? ನಿಮ್ ಮನೇಲೂ ಅಪ್ಪ ಅಮ್ಮ ಮನೆ ತುಂಬಾ ಜನ ಇದಾರೆ. ಉಂಗುರಕ್ಕೆ ಕಲ್ಲು ಬಾರಾನ, ಬಾಯಿಗೆ ಹಲ್ಲು ಬಾರಾನ, ರಾವಣಂಗ್ ತಲೆ ಬಾರಾನ. ಹಾಗೆ ಹತ್ತಿರೋ ಕಡೆಗೆ ಈ ಮುತ್ತು ಬಾರಾನ. ನೀವೇ ಹೇಳಿದ್ಮ. ನಮ್ ತಂದೆಗೆ ಇವನ್ ಕಂಡ್ರೆ ಬಾಳ ಲವ್ಸು. ಹಾಗಲ್ಲಪ್ಪ ತಾಯಿ. ನಮ್ ತಂದೆ ಹೇಳಿದ ಮಾತನ್ನ ನನ್ ಚಕ್ರ ಯಾವತ್ತೂ ಮೀರಲ್ಲ. ಕೃಷು ನಮ್ಮ ಮನೇಲಿ ಆರಾಮಾಗಿರ್ಬೋದು. ಕೃಷು, ನೀನ್ ಹೇಳಪ್ಪ, ನಿನ್ ಎಲ್ಲಿರಕ್ ಇಷ್ಟ? ನೋಡಿದ್ರ ಅಮ್ಮ, ಪ್ಲೀಸ್ ಅಮ್ಮ, ಕೃಷ್ಣ ನಮ್ಮನೇಲೇ ಇರ್ಲಿ. ನಾವು ಅವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀವಿ. ಸರಿ, ಇವ್ರಿಗೆ ಅಡ್ಮಿಟ್ ಮಾಡಿರೋದ್ ನೀವೇ ಅಲ್ವಾ?
ಅವಾರ್ಡ್ ಏನಾದ್ರು ಕೊಡ್ತಿರೋ ಸಿಸ್ಟಮ್? ಇಲ್ಲ ಸರ್, ಇವ್ರಿಗೆ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಿರೋ ಬಿಲ್ಸ್ಗಳು ಇದರಲ್ಲಿವೆ ಸರ್. ಇದನ್ನ ಕಟ್ಟಿ ರಿಸಿಪ್ಟ್ಸ್ನ ನನ್ನ ಕೈಗೆ ತಂದು ಕೊಡಿ ಸರ್. ನಾನು ಅವ್ರಿಗೆ ಟೆಸ್ಟಿಗೆ ಕರ್ಕೊಂಡು ಹೋಗ್ತೀನಿ. ಸರಿನಮ್ಮ, ಆಗ್ಬೋದು, ಕೊಡಿ. ಸೂರ್ಯ, ನಾನು ಕಟ್ತೀನಪ್ಪ. ಅಯ್ಯೋ ಪರವಾಗಿಲ್ಲ ಕಣಮ್ಮ, ನಾವೇ ಕಟ್ತೀವಿ. ಮೀನಾ, ನೀನು ಅವ್ರು ನೋಡ್ಕೊಡಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಮೀನಾ, ಸೂರ್ಯ ಏನೋ ಗೊತ್ತಾಗದೆ ಹೇಳ್ತಿದ್ದಾನೆ, ನೀನೇ ಅದು ಅರ್ಥ ಮಾಡ್ಕೊಮ್ಮ. ನಾನು ಕೃಷ್ಣ ನಮ್ಮ ಸಂಬಂಧಿಕರು ಮನೆಗೆ ಬಿಟ್ಬಿಡ್ತೀನಿ. ಅಜ್ಜಿ ಪ್ಲೀಸ್ ಅಜ್ಜಿ, ನಾನು ಮೀನಾ ಅತ್ತಿ ಮನೆಯಲ್ಲ ಇರ್ತೀನಿ. ನಾನೊಂದ್ಸರಿ ನನ್ನ ಮಗಳನ್ನ ಕೇಳಿ ಹೇಳ್ತೀನಮ್ಮ. ಒಂದ್ ವೇಳೆ ನಿಮ್ ಮಗಳು ಸಂಬಂಧಿಕರು ಮನೆಯಲ್ಲೇ ಬಿಡ್ಬೇಕು ಅಂತ ಹೇಳಿದ್ರೆ ಬಿಡಿ, ಆದ್ರೆ ದಿನ ನಾವೇ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಅಮ್ಮ ತಗೊಳ್ಳಿ ಜ್ಯೂಸ್. ಅಮ್ಮ, ನನ್ನ ಬಿಲ್ ಎಲ್ಲ ಕಟ್ಟಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನರ್ಸ್ ಬಂದು ನಿಮ್ಮನ್ನ ಟೆಸ್ಟ್ ಕರ್ಕೊಂಡು ಹೋಗ್ತಾರಮ್ಮ. ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ನಿನ್ನ ಬಾಮ ಹೋಗೋಣ. ಅಮ್ಮ ಹುಷಾರು, ನಾ ಹೋಗಿ ಬರ್ತೀನಿ. ಕ್ರಿಶ್, ಅಜ್ಜಿಗ್ ಬಾಯ್ ಮಾಡು. ನೋಡಿದ್ರೆ ಖುಷಿ ಖುಷಿಯ ಬರ್ತಾನೆ. ಜಾನ್ ಮರಿ ಬಾ ಹೋಗೋಣ. ಬಾ ಕಲ್ಯಾಣಿ. ಈಗಷ್ಟೇ ಸೂರ್ಯ ಮೀನಾ ಬಂದೋದ್ರು. ಅವ್ರು ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ಅವರು ಕ್ರಿಶ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಕಣೆ. ನಾನು ಹುಷಾರಾಗಿ ಬರೋವರೆಗೂ ಅವ್ನು ನಿಮ್ಮನೇಲೇ ಇರ್ಲಿ, ಅದೇ ಅವನ್ಗೆ ಒಳ್ಳೇದು. ಇಂಥ ತೀರ್ಮಾನಗಳಿಂದಾನೆ ಇವತ್ತು ನನ್ನ ಲೈಫ್ ಹಿಂಗಾಗಿರೋದು. ಅಮ್ಮ, ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿಲ್ಲ. ಕಡೆ ಪಕ್ಷ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ್ಕಾದ್ರೂ ಪ್ರಯತ್ನ ಮಾಡು. ನೀನ್ ನನ್ ಮಾತನ್ನ ಅರ್ಥ ಮಾಡ್ಕೊ. ಸೂರ್ಯ ಮೀನಾ ಇಬ್ರು ಒಳ್ಳೆಯವರು. ನೀನೆಲ್ಲ ಸತ್ಯನ ಅವ್ರಿಗೆ ಹೇಳಿದ್ರೆ ಅವರೇ ನಿನಗೆ ಸಹಾಯ ಮಾಡ್ತಾರೆ. ಎಲ್ಲಾ ಸೂಜಿಗಳು ಕಾಯಿಲೆನ ವಾಸಿ ಮಾಡೋ ಇಂಜೆಕ್ಷನ್ ಆಗಲ್ಲಮ್ಮ. ಕೆಲವು ಸೂಜಿಗಳು ಚುಚ್ಚಿ ಹಿಂಸೆ ಮಾಡಕ್ಕೂ ಇರುತ್ತೆ. ಆ ಸೂರ್ಯನ್ ತರ ತಗೋ. ಆ ಸೂರ್ಯಂಗೆ ಎಷ್ಟು ಕೊಡ್ಬೇಕೋ ಕೊಟ್ಬಿಟ್ಟು ಮಿಕ್ಕಿದ್ ನಿನ್ ಖರ್ಚಿಗಿಟ್ಕೊ. ನಿನಗೆ ನಾನಿದ್ದೀನಿ, ಬೇರೆ ಯಾರ ಸಹಾಯನೂ ಬೇಡ. ನಾನ್ ಬರ್ತೀನಿ. ಹಲೋ ಪೂಜಾ, ನಾನ್ ರೋಹಿಣಿ. ನಿನ್ ನಂಬರ್ ಇನ್ನ ಡಿಲೀಟ್ ಆಗಿಲ್ಲ ರೋಹಿಣಿ. ನೀನ್ ಬದ್ಲಾಗಿದ್ಯಾ ಅನ್ನೋ ಆಸೆ ಅಷ್ಟೆ. ದೂರ ಮಾಡ್ಕೊಳ್ಳೋದಿಕ್ ನನಗೂ ಇಷ್ಟ ಇಲ್ಲ. ಥ್ಯಾಂಕ್ಸ್. ಜೊತೆಗೆ ಸಾರಿ, ನಿನ್ ಮನ್ಸಿಗೆ ನೋವಾಗುವಂತ ಕೆಲಸ ಮಾಡ್ಬಿಟ್ಟೆ. ನನ್ ಮನ್ಸಿಗೆ ನೋವು ಆದ್ರೆ ಏನ್ ನಷ್ಟನೂ ಇಲ್ಲ. ಇನ್ಫ್ಯಾಕ್ಟ್ ಯಾರಿಗೂ ನಷ್ಟನೂ ಇಲ್ಲ. ಆದ್ರೆ ಪ್ರತಿ ಸತಿ ನೀನ್ ಸುಳ್ಳು ಹೇಳಿ ಹೇಳಿ ತೊಂದ್ರೆಯಲ್ಲಿ ಸಿಕ್ಕಾಕೊಂತಿದ್ಯಾರೋ. ನಿನ್ ಜೀವನ ಚೆನ್ನಾಗಿದ್ರೆ ನನ್ಗಿಂತ ಸಂತೋಷ ಪಡೋರು ಯಾರು ಇಲ್ಲ ಕಣೆ. ಇವಾಗ ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ನಂಗೊಂದ್ ಸಹಾಯ ಮಾಡ್ಬೇಕು. ಏನದು? ಅಮ್ಮಂಗ್ ಆಕ್ಸಿಡೆಂಟ್ ಆಗಿದೆ. ಅಯ್ಯೋ ದೇವ್ರೆ, ಈಗ ಹೇಗಿದ್ದಾರೆ? ತುಂಬಾ ಅಪಾಯ ಏನಾಗಿಲ್ಲ. ಡಾಕ್ಟ್ರು ನಾಳೆ ಅಥವಾ ನಾಡಿದ್ದಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸತ್ಯ, ದೇವ್ರ ದೊಡ್ಡ. ದುಡ್ಡೇನಾದ್ರೂ ಬೇಕಿತ್ತಾ? ದುಡ್ಡಿಂದೇನ್ ಸಮಸ್ಯೆ ಇಲ್ಲ ಪೂಜಾ. ಆದ್ರೆ ಅಮ್ಮಂಗ್ ಆಕ್ಸಿಡೆಂಟ್ ಆದಾಗಿಂದ ಕ್ರಿಶ್ ನಮ್ಮನೇನೆ ಬಂದ್ ಕೂತಿದ್ದಾನೆ. ಕ್ರಿಶ್ ಅವನ್ ಹೆಂಗೆ ಮನೆಗ್ ಬಂದ? ಸೂರ್ಯ ಕರ್ಕೊಂಡ್ ಬಂದಿದ್ದಾನೆ. ಅಮ್ಮನ ಆಸ್ಪತ್ರೆಗೆ ಸೇರ್ಸಿದ್ದು ಅವನೇನೆ. ಇಲ್ಲಿ ಅತ್ತೆ ಕೃಷ್ಣನ್ ನೋಡಿ ಕೂಗಾಡ್ತಿದ್ದಾರೆ. ಜೊತೆಗೆ ಯಾವಾಗ ಯಾವ ಸತ್ಯ ಆಚೆ ತಗೊಂಡ್ಬರ್ತಾನೋ ಅಂತೂ ಗೊತ್ತಾಗ್ತಿಲ್ಲ ಕಣೆ. ಅದಕ್ಕೆ ಅಮ್ಮನ ಸ್ವಲ್ಪ ದಿನ ನಿಮ್ಮನೇಲಿ ಇರಿಸ್ಕೊಂಡು. ಸಾರಿ ರೋ, ನನಗ ಆ ಕೆಲ್ಸ ಮಾಡಕ್ ಆಗಲ್ಲ. ರೋಹಿಣಿ, ನಿನ್ ಮಗ ನಿಮ್ಮನೇನಲ್ಲಿ ಎಲ್ಲ ಸತ್ಯನೂ ಹೇಳ್ಬಿಡ್ತಾನೆ ಅನ್ನೋ ಭಯ ನಿನಗಿದ್ರೆ ಅವನ್ಗಿಂತ ಮುಂಚೆ ನೀನ ಎಲ್ಲ ಸತ್ಯನೂ ಹೇಳ್ಬಿಡ. ನಾನು ಇದನ್ ಎಷ್ಟು ದಿನದಿಂದ ನಿನಗೆ ಹೇಳ್ತಾನೆ ಇದ್ದೀನಿ. ಹೇಳಿ ನನ್ ತಲೆ ಮೇಲೆ ನಾನೇ ಮಣ್ಣ ಕೊಡ್ ಹೋಗ್ಲೇನೆ. ನೋಡೆ, ಸತ್ಯನ ಪ್ರಪಂಚದಲ್ಲಿ ಯಾರ್ ಬೇಕಾದ್ರೂ ಸಮಾಧಿ ಮಾಡ್ಬೋದು, ಆದ್ರೆ ಸತ್ಯ ಯಾರನ್ನು ಸಮಾಧಿ ಮಾಡಲ್ಲ ಕಣೆ. ನೋಡು, 1-2 ದಿವಸ ನೋವಾಗ್ಬೋದು, ಆಮೇಲೆ ಸರಿ ಹೋಗುತ್ತೆ ಕಣೆ. ಎಲ್ಲ ಸತ್ಯನೂ ಹೇಳ್ಬಿಡು. ನಿನ್ ಮಗನ ಆರಾಮಾಗಿ ನಿನ್ ಮನೆಯಲ್ಲೇ ಇರಿಸ್ಕೊಳೆ. ಥ್ಯಾಂಕ್ಸ್ ಫಾರ್ ದ ಅಡ್ವೈಸ್. ಸಹಾಯ ಮಾಡ್ತೀಯ ಅಂತ ಅನ್ಕೊಂಡೆ. ನಾನ್ ಈಗ್ಲೂ ಅದನ್ನೇ ಮಾಡ್ತಿರೋದು. ನನ್ ಮಾತ್ ಕೇಳು, ನಿನ್ಗೆ ಒಳ್ಳೇದಾಗತ್ತೆ. ಸೊ ನಾನ್ ಹೇಳಿದ ಕೆಲ್ಸ ನೀನ್ ಮಾಡಲ್ಲ ಅಲ್ವಾ? ಮಾಡಲ್ಲ. ಮಾಡೋದಕ್ ನನ್ ಕೈಲಿ ಆಗೋದು ಇಲ್ಲ. ನಾನೀಗ ಹೆಂಗೂ ಬೆಂಗಳೂರಲ್ಲಿಲ್ಲ. ಕೆಲ್ಸದ ಮೇಲೆ 1 ವಾರ ಹೈದ್ರಾಬಾದ್ ಬಂದಿದ್ದೀನಿ. ಬಾಯ್, ಆಗ್ಬೋದು. ಆ ಹುಡುಗಿ ಪ್ರೆಗ್ನೆಂಟ್ ಅನ್ನೋ ವಿಷಯ ನಿನಗೆ ಗೊತ್ತಿತ್ತಾ? ಅವಳು ಡ್ಯಾನ್ಸ್ ಆಡ್ಬೇಕಾದ್ರೆ ತಲೆ ಸುತ್ಬಿಟ್ಟು ಹೋದ್ಲು. ಡಾಕ್ಟರ್ನ ಕರ್ಸಿದ್ವಿ. ಆ ಡಾಕ್ಟರ್ ನೋಡ್ಬಿಟ್ಟು ಈ ಹುಡುಗಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು. ಓಹೋ, ನ್ಯೂಸ್ ಕನ್ಫರ್ಮ್ ಆಗಿದ್ದು ಆ ಮನೇಲೇನಾ? ಮೀನಂಗೆ ಅವತ್ತೇ ಅವ್ರಿಬ್ರ ಮೇಲೆ ಡೌಟ್ ಬಂದಿತ್ತು. ಇವಳು ಹೋಗ್ಬಿಟ್ಟು ಸಕ್ಕರೆ ಹೇಳಿದಾರೆ ಅವ್ರು ಹಿಂಗ್ ಮಾಡ್ತಾ ಇದಾರೆ ಅಂತ. ಆದ್ರೆ ಸಕ್ಕರೆ ಅವ್ರಿಬ್ರು ಮಾಡ್ತಾ ಇರೋದು ತಾತೈ ತಕ್ಕತೈ ಪೋಜು ಅಂತ ಹೇಳ್ಬಿಟ್ಟು ಪ್ಯಾಚಪ್ ಮಾಡ್ಬಿಟ್ರು. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ ನಿಮಗೆ ಇದು ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.